ಕರಿಯಾ ಮದುವೆಗೆ ಒಪ್ಕೊಬಿಟ್ರು ಕಣ. ನನಗಂತೂ ತುಂಬ ಖುಷಿ ಆಯಿತು. ಹೆಂಗ ಮದುವೆಗೆ ಒಪ್ಕೊಬಿಟ್ರಲ್ಲಪ್ಪ ಅಂತೇಳಿ ಭಾಳ ಖುಷಿ ಆಗೈತೆ. ಅವಳು ಹಂಗೆ ತುಂಬ ಇಷ್ಟಪಡ್ತಾವಳಲ್ವ ನಿನ್ನ? ಹ್ಞೂ ಅಕ್ಕ, ತುಂಬ ಇಷ್ಟಪಡ್ತಾವಳೆ ಅಕ್ಕ. ಈ ರೀತಿ ಮಾತಾಡ್ಕೊಂಡು ಚೆನ್ನಾಗಿದ್ರೇನ ಅಕ್ಕ ಕ್ಲೋಸಾಗೆ ಇಷ್ಟಪಡೋದು. ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ. ನೀನು ಮಾತಾಡೋದಕ್ಕೂ ಎಲ್ಲ ಮನೇಲೆಲ್ಲ ಕೆಲಸ ಮಾಡ್ಕೊಡೋದಕ್ಕೂ ಎಲ್ಲ ಮಾಡೋದು ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಭಾಳನೇ ಇಷ್ಟ ಆಗ್ಬಿಟ್ಟೈತೆ. ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ಬಿಡಾಕ, ಮದುವೆ ಆದಮೇಲೆ ಚೆನ್ನಾಗಿ ದುಡಿದ್ರಾಯ್ತು. ಕೆಲ್ಸಕ್ಕೆ ಹೋಗ್ತೀನಿ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತೀನಿ. ಗೊತ್ತಲ್ಲ ನನ್ನ ಹೆಂಗೆ ಅಂತ, ನಾನು ಹೆಂಗೆ ಬೇಕಾದರೂ ಸಂಪಾದನೆ ಮಾಡ್ತೀನಿ. ಹ್ಞೂ ಹಂಗೆ ಮಾಡು. ಚೆನ್ನಾಗಿ ದುಡ್ದು ಚೆನ್ನಾಗಿ ಸಾಕು. ಈಗ ಸುಳ್ಳಿಯಾಗಿ ಮದುವೆ ಮಾಡ್ಕೊಂಡವ್ರೆ ಅಂತ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನೀನು ಮದುವೆ ಆದಮೇಲೆ ಮುಂದೆ ಬಂದೇ ಬತ್ತೀಯ. ಮುಂದೆ ಇನ್ನು ಒಳ್ಳೆ ಇದಾಗ್ತೀಯ. ನಮ್ಮ ಮನೆ ಚೆನ್ನಾಗೈತೆ ಬಿಡು, ಏನು ತೀರಾ ಹಂಗೇನು ಇಲ್ಲ, ಚೆನ್ನಾಗೈತೆ ಮನೆ. ನೋಡಿದ ತಕ್ಷಣ ಒಪ್ಕೊಬಿಡ್ತಾರೆ. ಹೋಗೋಣ ಅಂತೇಳಿ ಹೇಳೋರೆ. ನಾಳೆ ನಾಡಿದ್ದು ಯಾವಾಗಾದ್ರೂ ಹೋಗಿ ಬರೋಣ. ಆಷಾಢ ಬರೋ ಅಷ್ಟೊತ್ತಿಗೆ ಒಂದ್ಸತಿ ಹೋಗಿ ಬಂದುಬಿಟ್ರೆ ಆಷಾಢ ಮುಗಿದ ಮೇಲೆ ಮದುವೆ ಮಾಡಿದ್ರೆ ಆಯಿತು ಅಂತೇಳಿ ಹೇಳವ್ರೆ. ಆಷಾಢ ಅಂದರೆ ಇನ್ನೂ ಒಂದು ತಿಂಗಳು ಬೇಕಪ್ಪ. ಇವಾಗ ಅಮಾವಾಸ್ಯೆ ಆದಮೇಲೆ ಆಷಾಢ. ಆಷಾಢ ಏನಾದ್ರೂ ಶುರುವಾಗ್ಬಿಟ್ರೆ ಆಷಾಢ ಮುಗಿಯೊತ್ತಿಗೆ ಇನ್ನೊಂದು ಅಮಾವಾಸ್ಯೆ ಬರಬೇಕಾಗುತ್ತೆ. ಶ್ರಾವಣ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಇನ್ನೊಂದು ವರ್ಷ, ಇನ್ನೊಂದು ತಿಂಗಳು ಬೇಕು. ಅದಕ್ಕೇ ಇನ್ನೊಂದು ತಿಂಗಳು ತನಕ ಹೆಂಗೆ ಕಾಯೋದು? ಇವಾಗ ಅಧಿಕ ಮಾಸ, ಅದಕ್ಕೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ಆಷಾಢ ಮುಗಿಯೋಷ್ಟೊತ್ತಿಗೆ ಮದುವೆ. ಆಷಾಢದಾಗ ಏನಾಗಲ್ಲ. ಅವೆಲ್ಲ ಸುಮ್ಮನೆ ಅನ್ಕೊಂಬದ ಅಷ್ಟೇನೆ. ಅಲ್ಲ ಏನಾಗಲ್ಲ, ಸುಮ್ಮನಿರು. ಒಪ್ಕೊಂಡವ್ರು ಬಿಡಾಕ. ಪ್ರವಿ ಅವ್ರು ಬರ್ತಾ ಇದ್ದಾರೆ. ಪ್ರವೀಣ್ ಅವ್ರ ಹತ್ರ ನಾನು ಏನೋ ಮಾತಾಡಬೇಕು. ನೀನು ಹೋಗು. ನಾನು ಸ್ವಲ್ಪ ಮಾತಾಡ್ಬೇಕು ಅವ್ರ ಜೊತೆ ಏನಾನ. ಸರಿ ಆಯ್ತಕ್ಕ, ಹೋಗ್ತೀನಿ. ನಾನು ಇವತ್ತು ಊರಿಗೆ ಹೊರಡೋಣ ಅಂತ ಇದ್ದೆ. ಹೋಗೋಣ. ಸರಿ ಆಯ್ತು, ಹೇಳಿ ಹೊರಡ್ಮಂತೆ. ತಡಿ, ಸ್ವಲ್ಪ ಹೊತ್ತು ಅಲ್ಲಿರು, ಬರ್ತೀನಿ. ಹೋಗ್ಮಂತೆ. ಪ್ರವಿ ಅವ್ರ ಹತ್ರ ಸ್ವಲ್ಪ ಏನೋ ಮಾತಾಡೋದೈತೆ, ಮಾತಾಡ್ಕೊಂಡು ಬರ್ತೀನಿ. ಸರಿ ಸರಿ ಆಯ್ತು. ಪ್ರವಿ ಅವರೇ, ಪ್ರವೀಣ್ ಅವರೇ, ಬನ್ನಿ. ಹೇಳಿ, ಯಾಕೆ ಇಲ್ಲಿದ್ದೀರಾ? ನಾನು ಎಲ್ಲೋದ್ರಂತೂ ಮನೇಲಿ ಕಾಣಿಸ್ತಾ ಇಲ್ಲ ಕರಿಯಮ್ಮನವರು ಅಂತ ನಾನು ನೋಡ್ತಾ ಇದ್ದೀನಿ. ಏನಿಲ್ಲ, ಹಿಂಗೆ ಸುಮ್ಮನೆ ಬಂದ್ರೆ ಈ ಕಡೆ ಹಿಂಗೆ ಓಡಾಡ್ಕೊಂಡು ಮನೇಲಿದ್ದು ಇದು ಬೇಜಾರಾಗುತ್ತಲ್ವಾ, ಎಷ್ಟೋ ಹೊತ್ತು ಕೂತ್ಕೊಳ್ಳೋಣ. ನಿಮ್ಮ ಫೋನ್ ಏನಾಯ್ತು? ಫೋನ್ ಆರಾಮ ನೋಡ್ಕೊಂಡು ಇರ್ಬೋದಾಗಿತ್ತಲ್ಲ. ನನ್ನ ಹತ್ರ ಇರೋದು ಹಳೆ ಫೋನಾ, ಅದು ಎಲ್ಲ ಇದಾಗ್ಬಿಟ್ಟೈತೆ, ಚಾರ್ಜ್ ನಿಲ್ಲಲ್ಲ. ಬೇಗ ಸ್ವಿಚ್ ಆಫ್ ಆಗ್ತೈತೆ. ಯಾಕೋ ನೆನ್ನೆ ಮೊನ್ನೆಯಿಂದಲೂ ಕೆಟ್ಟೋಗ್ಬಿಟ್ಟೈತೆ. ಸ್ವಿಚ್ ಆಫ್ ಆಗ್ತೈತೆ, ಆನ್ ಆಗುತ್ತೆ, ಚಾರ್ಜ್ ಇಟ್ರೆ ಆನ್ ಆಗುತ್ತೆ, ಮತ್ತೆ ಸ್ವಿಚ್ ಆಫ್ ಆಗುತ್ತೆ. ನೋಡೋಕ್ಕಾಗ್ತಿಲ್ಲ, ಏನಿಲ್ಲ. 2 ತಿಂಗಳು ಕರೆನ್ಸಿ ಬೇರೆ ಹಾಕ್ಸಿದ್ದೆ. ಅಯ್ಯೋ ತುಂಬ ಬೇಜಾರಾಗ್ತೈತೆ. ಕರೆನ್ಸಿ ಬೇರೆ ಸುಮ್ಮನೆ ಹೋಗುತ್ತಲ್ಲಪ್ಪ ಅಂತ. ನನಗೆ ಮತ್ತೆ ಎಲ್ಲ ಒಂದೇ ಟೈಮ್ನಾಗೇ ಏನಾದರೂ ಒಂದು ಬಂದ್ಬಿಡುತ್ತೆ. ಏನು ಮಾಡೋದು? ಪ್ರವಿ ಅವರೇ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ನೀವು ನನಗೊಂದು ಸಹಾಯ ಮಾಡ್ತೀರಾ? ಮಾಡ್ತೀನಿ, ಹೇಳಿ. ಬನ್ನಿ, ಆ ಕಡೆ ಹೋಗಿ ಮಾತಾಡೋಣ. ಆ ಕಡೆ ಇಲ್ಲಿ ಯಾರಾದರೂ ಮತ್ತೆ ಕೇಳಿಸ್ಕೊಬಿಡ್ತಾರೆ. ಯಾಕೆ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕು. ಅದು ಈ ವಿಷಯ ಋತು ಅಕ್ಕನಿಗೆ ಗೊತ್ತಾಗಬಾರ್ದು. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಮಾತಾಡಬೇಕು ಅಂತ. ಆಯ್ತು, ಬನ್ನಿ ಮಾತಾಡೋದಕ್ಕೇನು. ಒಳ್ಳೆ ಗೌರ್ಮೆಂಟ್ ಜಾಬು, ದುಡ್ಡಂತೂ ಮಸ್ತಾಗಿರುತ್ತೆ. ಏನಾದರೂ ಮಾಡಿ ಸ್ವಲ್ಪ ಇಸ್ಕೊಬಿಡ್ಬೇಕು ನಾನು. ನನಗಂತೂ ಪ್ರವಿ ಅವರು ಕಂಡ್ರೆ ತುಂಬ ಇಷ್ಟ ಆಗುತ್ತೆ ನನಗೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಿಜ. ತುಂಬ ಒಳ್ಳೆಯವರು ಇವರು. ಭಯ ಪಡಬೇಡ, ಆರಾಮಾಗಿದ್ಬಿಡು. ನೀನೇನು ಟೆನ್ಷನ್ ತಗೋಬೇಡ. ಏನಿಲ್ಲ, ಏನು ಟೆನ್ಷನ್ ತಗೊಂಡು ಏನಾಗದು? ಏನೈತೆ? ಅಯ್ಯೋ, ಟೆನ್ಷನ್ ತಗೋಬಾರ್ದು ಅಂತ ನೀವು ಹೇಳ್ತೀರಾ. ನಾನು ಹಂಗೆ ಅನ್ಕೊಂತೀನಿ ಒಂದೊಂದು ಟೈಮ್. ಬಿಡು, ಆಗೋದೆಲ್ಲ ಒಳ್ಳೇದಕ್ಕೇನೆ. ಆಗಿದ್ದಾಗಲಿ ಟೆನ್ಷನ್ ತಗೋಬಾರ್ದು ಅಂತ ಅನ್ಕೊಂತೀನಿ. ಆದ್ರೂ ಮತ್ತೆ ನಮಗೆ ಮನೆ ಇಲ್ಲ ಅನ್ನೋದೊಂದು ಟೆನ್ಷನ್ ಬಂದೇ ಬರುತ್ತೆ. ಏನಾದರೂ ಒಂದು ಬಂದೇ ಬರುತ್ತಪ್ಪ. ನಾವು ಅಂದ್ಕೊಂತೀವಿ ಇದಾಗಲ್ಲ, ಏನೋ ಬಿಡು ಏನಾಗಲ್ಲ, ಹಂಗೆ ಹಿಂಗೆ ಅಂತ ನಾವೇನೆಲ್ಲ ಇದು ಮಾಡ್ಕೊಂತೀವಿ. ಆದ್ರೂ ಇರಲೇಬೇಕಾಗುತ್ತೆ. ಏನು ಮಾಡೋದು, ಟೆನ್ಷನ್ನು ಬರುತ್ತೆ. ಹಂಗೆ ಹೇಳ್ರಿ, ಒಂದೊಂದು ಟೈಮು ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲೇ ನಿಂತ್ಕೊಳ್ಳಿ, ಆರಾಮ ಮಾತಾಡ್ಬೋದು ಇಲ್ಲಿ. ಹೇಳಿ, ಬನ್ನಿ ಮಾತಾಡಿ. ಏನಿದ್ರು ಮನಸ್ಸಲ್ಲಿ ಏನು ಇಟ್ಕೊಳಕ್ಕೆ ಹೋಗ್ಬಿಡಿ, ಧೈರ್ಯವಾಗಿ ಮಾತಾಡ್ಬಿಡಿ. ನೀವು ಏನು ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ ಅನ್ನೋದು ಗೊತ್ತು ನನಗಂತೂ. ನಿಮ್ಮ ಬುದ್ಧಿ ಇದೆ, ಇಷ್ಟ ಅಪ್ಪ. ಏನಿದ್ರು ಇದ್ದಂಗೆ ಮಾತಾಡ್ಬಿಡ್ತೀರಾ. ನಿಮ್ಮ ಅಷ್ಟೇ, ನಿಮ್ಮ ತಮ್ಮನೂ ಅಷ್ಟೇ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಬಿಡಿ. ಯಾವನಂತೂ ನಿಮ್ಮನ್ನಂತೂ ಮಾಮ ಮಾಮ ಅಂತ ಎಷ್ಟು ಇಷ್ಟಪಡ್ತಾನೋ. ಯಪ್ಪ, ನಿಜವಾಗ್ಲೂ ಮದುವೆ ಆಗ್ಬಿಟ್ರೆ ನಿಮಗೆ ಗಂಡು ಮಕ್ಕಳು ಇಲ್ಲ ಅನ್ನೋದಕ್ಕೆ ಹೊರಗೆ ಮರ್ತೋಗ್ಬಿಡುತ್ತೆ. ಹೌದು, ನಾನು ಋತು ಆ ಥರನೇ ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ನೋಡೋಣ, ಶ್ರಾವಣದಲ್ಲಿ ಮಾಡೋಣ. ಮದುವೆ ಶ್ರಾವಣದಲ್ಲಿ ಮಾಡಿದ್ರೆ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಬೋದು ಅಂತ. ಇನ್ನೇನೋ ಈ ಮಾನು ನೋಡಿದ್ರೆ ಹಿಂಗೆ ಮದುವೆ ಆಗ್ಬಿಟ್ಲು. ಅದಕ್ಕೆ ನಮ್ಮ ತನ್ವಿದಾದರೂ ಸ್ವಲ್ಪ ಗ್ರ್ಯಾಂಡಾಗಿ ಮದುವೆ ಮಾಡೋಣ ಅಂತ. ಶ್ರಾವಣದಲ್ಲಿ ಚೆನ್ನಾಗಿರುತ್ತೆ, ಡೇಟ್ ಎಲ್ಲ ಶ್ರಾವಣದಲ್ಲೇ ಚೆನ್ನಾಗೈತೆ ಅಂತ ಹೇಳೋರೆ. ನೋಡೋಣ, ಶ್ರಾವಣದಲ್ಲೇ ಮಾಡೋಕ್ಕಾಗುತ್ತೆ. ಸ್ವಲ್ಪ ಒಂದು ತಿಂಗಳು ಕಾದ್ರೆ ಏನಾಗಲ್ಲ. ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೋಬೋದು. ಒಟ್ಟಿನಲ್ಲಿ ಶ್ರಾವಣಕ್ಕೆ ಮದುವೆ ಮಾಡೋಣ ಬಿಡಿ.
ಸರಿ ಆಯ್ತು ಹೇಳಿ, ಇಷ್ಟು ದಿನನೇ ಕಾದಿದ್ದೀವಿ. ಇನ್ನೊಂದು ತಿಂಗಳು ಒಂದುವರೆ ತಿಂಗಳು ಕಾಯೋದಕ್ಕೇನು, ಕಾಯೋಣ ಬಿಡಿ. ಪ್ರವಿ ಅವರೇ, ಮತ್ತೆ ನಾನು ನಿಮ್ಮ ಹತ್ರ ಏನೋ ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಆಯ್ತು ಹೇಳಿ. ಮತ್ತು ಫೋನ್ ಬೇರೆ ಕೆಟ್ಟೋಗ್ಬಿಟ್ಟೈತೆ, ಫೋನ್ ಬೇರೆ ತಗೋಬೇಕು. ಹಂಗೆ ಎಮರ್ಜೆನ್ಸಿ ಒಂದು 50,000 ದುಡ್ಡು ಬೇಕಾಗಿತ್ತು, ಏನಕ್ಕೋ ಅದು ಹೇಳೋಕ್ಕಾಗಲ್ಲ. ಒಂದು 50,000 ದುಡ್ಡು ಬೇಕಾಗಿತ್ತು, ಅದಕ್ಕೆ ಒಂದು 50,000 ದುಡ್ಡು ಮತ್ತು ಒಂದು ಫೋನ್ ಕೊಡಿಸ್ತೀರಾ? ನಿಮ್ಮ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ವಿಷಯ ಋತು ಅಕ್ಕನಿಗೆ ಗೊತ್ತಾಗಬಾರ್ದು. ನಾನು ಅದಕ್ಕೆ ಈ ಕಡೆ ಬಂದು ಮಾತಾಡ್ತಾ ಇರೋದು. ಮತ್ತು ಅವ್ರಿಗೆ ಗೊತ್ತಾಗ್ಬಿಟ್ರೆ ಕಷ್ಟ ಆಗುತ್ತೆ. ಏನೋ ಅವರು ಕೊಡ್ತಾರೆ ಕೇಳಿದ್ರೆ, ಸುಮ್ಮನೆ ಯಾಕೆ ಅಂತ ಅಷ್ಟೇ. ಋತು ಅಕ್ಕನೇ ಆಗಲಿ, ಇವಾಗ ಕೇಳಿದ್ರೆ ಅವರೇನು ಅನ್ನಲ್ಲ. ಸುಮ್ಮನೆ ಗೊತ್ತಾಗೋದು ಬೇಡ, ನಮ್ಮ ಮಧ್ಯೆ ನಿಮ್ಮ ಮಧ್ಯೆ ಇರಲಿ ಅಂತ. ನೀವು ತುಂಬ ಚೆನ್ನಾಗಿ ಮಾತಾಡಿಸ್ತೀರಲ್ಲ, ನನಗೆ ಅರ್ಥ ಆಗುತ್ತೆ ನಿಮಗೂ ಅಂತೇಳಿ ಅದಕ್ಕೆ ಹೇಳ್ತಾ ಇರೋದು. ತುಂಬ ಚೆನ್ನಾಗಿ ನೀವು ಮಾತಾಡ್ತೀರಾ, ತುಂಬ ಕ್ಲೋಸ್ ಆಗಿದ್ದೀರಾ, ಚೆನ್ನಾಗೇ ಇರ್ಬೋದಲ್ಲ, ಅದಕ್ಕೇ ನಾನು ಹೇಳ್ತಾ ಇರೋದು. ಸುಮ್ಮನೆ ಏನಕ್ಕೆ ಎಲ್ಲರಿಗೂ ಗೊತ್ತಾಗೋದು, ಅದೆಲ್ಲ ಚೆನ್ನಾಗಿರಲ್ಲ ಅಂತ ನಾನು. ಸರಿ ಆಯ್ತು ಬಿಡಿ. ಫೋನ್ ಯಾವ್ದು ಹೇಳ್ರಿ, ನಾನು ತೊಗೊಂಬಂದು ಕೊಡ್ತೀನಿ. ಪಾಪ ಬೇಜಾರಲ್ವಾ ನಿಮ್ಗೂ? ಫೋನ್ ಇದ್ದರೆ ಒಬ್ಬರು ಯಾರಾದರೂ ಇದ್ದಂಗಪ್ಪ ಜೊತೆಗೆ. ಫೋನ್ ಬಿಟ್ಟಿರೋಕ್ಕೆ ಆಗಲ್ಲ. ಈಗ ಎಲ್ಲರೂ ಅಷ್ಟೇ ಫೋನ್ ಅಡಿಕ್ಟ್ ಆಗಿಬಿಟ್ಟವ್ರೆ. ಯಾರಾದರೂ ಒಂದು ಗಂಟೆ, ಒಂದಿನ 2 ದಿನ ಫುಲ್ಲು ಫೋನ್ ಇಲ್ದಂಗೆ ಇದ್ಬಿಡಿ ಅಂತನೂ ಇರಲ್ಲ. ಫೋನ್ ಇಟ್ಕೊಂಡಿರೋರು, ಫೋನ್ಗೆ ಅಡಿಕ್ಟ್ ಆಗಿರೋರು ಒಂದು ದಿವಸನೂ ಫೋನ್ ಬಿಟ್ಟಿರೋಕ್ಕಾಗಲ್ಲ. ಸರಿ ಆಯ್ತು ಹೇಳಿ, ತೊಗೊಂಬಂದು ಕೊಡ್ತೀವಿ. ಎಷ್ಟು ತೊಗೊಂಬರ್ಲಿ? ನಾನೊಂದು 10,000 ರೂಪಾಯಿ ತೊಗೊಂಡಿದ್ದೆ, ಬೇಗ ಕೆಟ್ಟೋಗ್ತಾವೆ ಇವು. ಒಂದು 20,000 ರೂಪಾಯಿ ತೊಗೊಂಬರ್ರಿ. ಚೆನ್ನಾಗಿರೋದು ಯಾವುದಾದ್ರೂ ತೊಗೊಂಬರ್ರಿ. ನನಗೆ ಕೊಡ್ಸಿದ್ರೆ ಸಾಕತ್ಲಾಗೆ. ಸರಿ ಆಯ್ತು ಬಿಡಿ, ಒಂದು 20-25 ತೊಗೊಂಬಂದು ಕೊಡ್ತೀನಿ. ನೀವೇನು ತಲೆ ಕೆಡಿಸ್ಕೊಬಿಡಿ. ಒಂದೇ ಸತಿ ಒಂದು 25,000 ತೊಗೊಂಡ್ರೆ ಒಂದು 25-30,000 ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಿಂಗೆ ಒಂದು 5-10 ರೂಪಾಯಿ ತೊಗೊಂಡ್ರೆ ಅವೆಲ್ಲ ಬೇಗ ಹಾಳಾಗ್ಬಿಡ್ತವೆ. ಸ್ಟೋರೇಜ್ ಎಲ್ಲ ಇರಲ್ಲ, ಏನಿಲ್ಲ, ಹ್ಯಾಂಗ್ ಆಗೋದು, ಹೀಟ್ ಆಗೋದು, ಈ ರೀತಿ ಪ್ರಾಬ್ಲಮ್ ಎಲ್ಲ ಇರುತ್ತೆ. ತಗೊಂಬಂದು ಕೊಡ್ತೀನಿ ಬಿಡಿ. ತಲೆ ಕೆಡೋದ್ಕೊಬೇಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಫೋನ್ಗೆ ಅಡಿಕ್ಟ್ ಆಗಿರೋರು ಹಂಗೆ ಇರೋಕ್ಕಾಗಲ್ಲ. ಫಸ್ಟ್ ಪಾಪ ನೀವು ಎಷ್ಟಂತ ಹೊರಗೆ ಓಡಾಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ತೀರಾ, ನಾನು ನೋಡ್ತಾ ಇದ್ದೆ. ನಾವಾದರೆ ಫೋನ್ ಇದ್ಬಿಟ್ರೆ ಆರಾಮಾಗಿ ನೋಡ್ಕೊಂಡು ಕೂತ್ಕೊಬಿಡ್ತೀವಿ. ಯಾರೇ ಆಗಲಿ ಇವಾಗ ಫೋನ್ಗೆ ಅಡಿಕ್ಟ್ ಆಗಿರೋದು ಬಿಟ್ಟು ಇರೋಕ್ಕಾಗಲ್ಲಪ್ಪ. ಅದೇನೇ ಅಂದ್ರೂ ಒಂದು ದಿವಸ ಬೇಕಾದರೆ ಕೆಟ್ಟೋದ್ರು, ಏನಾದರೂ ಆದರೂ ಬೇಕಾದರೆ ಒಂದು ದಿವಸ ಸುಮ್ಮನೆ ಇರ್ತಾರೆ, ಇನ್ನೊಂದು ದಿವಸ ಹೋಗಿ ಹೊಸ ಫೋನ್ ಎತ್ತಕೊಂಡು ಬಂದುಬಿಡ್ತಾರೆ. ಹಂಗೆ ಎಲ್ಲ ಜಾಸ್ತಿ ಇವಾಗ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟವ್ರೆ. ಪ್ಲೀಸ್, ಈ ವಿಷಯ ಅಂತೂ ಋತು ಅಕ್ಕನಿಗೆ ಗೊತ್ತಾಗೋದು ಬೇಡ. ನಾನು ನಿಮಗೆ ಅಮೌಂಟ್ ವಾಪಸ್ ಕೊಡ್ತೀನಿ. 50,000 ಹಂಗೆ ದುಡ್ಡನ್ನು ಕೊಟ್ಬಿಡಿ. ಕೊಡ್ತೀನಿ ನಾನು, ನಿಮ್ಗೊಂದಲ್ಲ ಒಂದಿನ ವಾಪಸ್ ತಿರುಗಿಸ್ಕೊಡ್ತೀನಿ ನಾನು. ಇಟ್ಕೊಳಕ್ಕೆ ಹೋಗಲ್ಲಪ್ಪ. ನನಗೆ ಯಾರ್ದು ₹1 ಕೊಡ್ಬೇಕಂತಂದರೆ ಯಾರಿಗೋ ಕೊಡಬೇಕು. ಅದಕ್ಕೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ವಿ. ಅವರೇನೋ ಸ್ವಲ್ಪ ಜಾಸ್ತಿ ಫೋನ್ ಮಾಡ್ತಾವ್ರೆ, ಅವ್ರಿಗೆ ಬೇರೆ ಕೊಡಬೇಕು. ಅದಕ್ಕೆ ಕೊಟ್ಟರೆ ಅತ್ಲಾಗೆ ಹೆಂಗೋ ಆಗುತ್ತೆ. ಆಮೇಲೆ ಹೆಂಗೋ ನಾನು ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ನೆಕ್ಸ್ಟು ಏನು ಮಾಡಲಿ, ಹಿಂಗೆ ನಮ್ಗೆ ಒಟ್ಟು ಬಡತನ. ಅಯ್ಯೋ ಹೇಳ್ಬಾರ್ದು, ನಮ್ಮ ಮನೆ ಕಷ್ಟನ. ನಮ್ಮ ಸ್ವಂತ ಮನೆ ಇದ್ದಿದ್ದು ಹೆಂಗೋ ಮಾಡ್ಕೊಂತಿದ್ವಪ್ಪ. ಏನು ಮಾಡಲಿ, ಹಿಂಗಾಗಿರೋದ್ರಿಂದ ಏನು ಮಾಡೋಕ್ಕೂ ಆಗಲ್ಲ. ಸ್ವಂತ ಮನೆ ಒಂದು 10 ಲಕ್ಷ ಕೈಯಾಗಿದ್ದಿದ್ರು ಸಾಕಾಗಿತ್ತು ನಮಗೆ. ಹೆಂಗೋ ಮನೆಗೆ ಕಟ್ಟಿಸ್ಕೊಬಿಡ್ತಿದ್ವಿ ಅತ್ಲಾಗೆ. ಏನು ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಳಂಗೆ ಆಗಲ್ಲ ಬಿಡಿ. ಫೋನು 50,000 ದುಡ್ಡು ತಾನೆ, ಕೊಡ್ತೀನಿ. 50,000 ಕೊಡ್ತೀನಿ ಬಿಡಿ. ಇಟ್ಕೊಳ್ಳಿರಂತೆ, ಫೋನ್ ತೊಗೊಂಬಂದು ಕೊಡ್ತೀನಿ. ಇನ್ನೇನು ಮಾಡೋದು ಪಾಪ, ಎಲ್ರಿಗೂ ಒಂದೇ ಸಂಖ್ಯೆ ಇರಲ್ಲ ಬಿಡಿ. ಹೆಂಗೆ ಒಂದೊಂದು ಟೈಮಲ್ಲಿ ಎಲ್ಲರಿಗೂ ತೊಂದರೆ ತಾಪತ್ರಯಗಳು ಬಂದೇ ಬರುತ್ತೆ. ಯಾರಿಗೇ ಆಗಲಿ ಏನಾದರೂ ಒಂದು ಸಮಸ್ಯೆಗಳು ಬಂದೇ ಬರುತ್ತೆ. ನಮಗೆ ಅಂತಲ್ಲ, ನಿಮಗೆ ಅಂತಲ್ಲ, ಯಾರಿಗಾದ್ರೂ ಬಂದೇ ಬರುತ್ತೆ. ಯಾರು ಅಲ್ಲಿ ಹೋದಂಗಾಯ್ತು, ಅದಕ್ಕೆ ನಾನು ಆ ಕಡೆ ನೋಡಿದೆ. ಇಲ್ಲ ಬೇಡ, ಯಾರು ಬರಲ್ಲ. ಪ್ಲೀಸ್, ಈ ವಿಷಯ ಋತು ಅಕ್ಕನಿಗೆ ಮಾತ್ರ ಗೊತ್ತಾಗೋದು ಬೇಡ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಅಯ್ಯೋ, ಹಂಗೆಲ್ಲ ಏನು ಗೊತ್ತಾಗಲ್ಲ ಬಿಡು ಕರಿಯಮ್ಮ. ನಾನು ಹೇಳಿದ್ಮೇಲೆ ಅಷ್ಟೇ ಮುಗೀತು, ಗೊತ್ತಾಗಲ್ಲ. ಏನು ನನ್ನ ಹತ್ರ 10-20 ಲಕ್ಷ ದುಡ್ಡು ಇಟ್ಕೊಂಡು ಇದ್ರೂ ನಂದೇ ಎಲ್ಲ ವ್ಯವಹಾರ. ಏನು ಅವಳೇನು ನನ್ನೇನೇನು ಕೇಳೋಂಗಿಲ್ಲ. ಅವಳು ಕೇಳ್ತಾಳೆ, ಅವಳಿಗೂ ಗೊತ್ತಿರುತ್ತೆ. ಆದರೂ ನನಗೆ ಗೊತ್ತು ಹೆಂಗೆ ಹೇಳ್ಬೇಕು ಅಂತ. ಯಾಕಂದರೆ ನಾನು ತಾನೇ ದುಡಿತಾ ಇರೋದು, ನಾನು ತಾನೇ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾ ಇರೋದು. ಅದಕ್ಕಾಗಿ ಏನೇನು ಚಿಂತೆ ಇಲ್ಲ. 50,000 ದುಡ್ಡು ಬೇಕಾಯಿತು. ಹಾಗೆ ನನ್ನ ಫೋನ್ ಬೇರೆ ಕೆಟ್ಟೋಗ್ಬಿಟ್ಟೈತೆ. ಅದಕ್ಕೆ ಪ್ರವೀಣ್ ಅವ್ರ ಹತ್ರ ಸಹಾಯ ಕೇಳಿದೆ. ಪ್ರವಿ ಅವರೇ ಒಂದು ಫೋನ್ ಕೊಡಿಸಿ, 50,000 ದುಡ್ಡು ಬೇಕಾಗಿತ್ತು ಅಂತ ಕೇಳಿದೆ. ಒಳ್ಳೆ ಗೌರ್ಮೆಂಟ್ ಅಫಿಷಿಯಲು, ದುಡ್ಡು ಐತೆ. ಅದಕ್ಕೆ ನಾನು ಇಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಳ್ಳೆ ಸಂಬಳ ಬರುತ್ತೆ, ಸ್ಯಾಲ್ರಿ ಬರುತ್ತಲ್ಲ, ಅದಕ್ಕೆ ಇಸ್ಕೊಳ್ಳೋಣ ಅಂತ. ಸಾಲವಾಗಿ ಇಸ್ಕೊಳ್ಬೇಕಾದ್ರೆ ಕೊಡ್ತೀನಿ. ಸದ್ಯಕ್ಕೆ ಋತು ಅಕ್ಕನಿಗೆ ಗೊತ್ತಾಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ವಿಷಯ ಋತು ಅಕ್ಕನಿಗೆ ಗೊತ್ತಾಗೋದು ಬೇಡ. ಯಾಕಂದರೆ ಮತ್ತೆ ಏನಾದರೂ ಅವಕ್ಕ ನೋಡಪ್ಪ ಇವ್ರಿಗೆ ಕೊಟ್ಬಿಟ್ಲು, ಯಾಕೆ ಏನು ಅಂತ. ಹೆಣ್ಮಕ್ಳೇ ಅಷ್ಟಲ್ವ, ನನ್ನೊಳಗಾಗಿ ಹೇಳ್ತೀನಿ, ಹೆಣ್ಮಕ್ಳು ಅಷ್ಟು ಸಹಿಸ್ಕೊಳ್ಳಲ್ಲ. ಅದಕ್ಕೆ ಗಂಡು ಮಕ್ಳು ಹೆಂಗೋ ಬಿಡು ಅಂತ ಹೇಳಿಬೇಕಾದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಹೆಣ್ಮಕ್ಳು 1 ರೂಪಾಯಿಗೂ ಲೆಕ್ಕ.
ಸಹಿಸ್ಕೊಳ್ಳಲ್ಲ. 10 ರೂಪಾಯಿ ಎಲ್ಲಾದರೂ ಕಳೆದೈತೆ ಅಂತಂದ್ರೂ ಸಹಿಸ್ಕೊಳ್ಳಲ್ಲ ಹೆಣ್ಮಕ್ಳು ಬುದ್ಧಿನೇ ಅಷ್ಟು ಅಲ್ವಾ, ಅದಕ್ಕಾಗಿಯ. ನೋಡ್ತಾ ಇರಿ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಫೋನ್ ಬೇರೆ ಇಲ್ಲ, ಅದು ಬೇರೆ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟೈತೆ ನನಗೆ. ಫೋನ್ ಯಾರು ಬಿಟ್ಟಿರೋ ಕಾಲ. ಈ ವಿಡಿಯೋ ನೋಡ್ತಾ ಇರೋ ಅಂಥವ್ರೆಲ್ಲರೂ ಅಷ್ಟೇ ಫೋನಿಗೆ ತುಂಬ ಜನ ಅಡಿಕ್ಟ್ ಆಗಿರ್ತಾರೆ, ನಾನು ಕೂಡ ಹಾಗೇನೆ. ಇವಾಗ ನಾನು ಬೇರೆ ಫೋನ್ ಕೆಟ್ಟಿರೋದ್ರಿಂದ ಈ ರೀತಿ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಏನಂತ ತಿಳ್ಕೊಂಡಿದ್ದೀನಿ ಅಂತಂದರೆ, ಹೆಂಗೋ ತೊಗೊಬಿಟ್ರೆ ಆರಾಮಾಗಿ ನೋಡ್ಬೋದು ಅಂತ. ಫೋನ್ ಇದ್ದರೆ ಒಬ್ಬರು ಜೊತೆಗಿದ್ದಂಗೆ. ಒಂದಿನ ಬಿಟ್ಟು ಫೋನ್ ಸುಮ್ಮನೆ ಇದ್ಬಿಡೋಣ ಅಂತಂದ್ರೆ ಆಗಲ್ಲ, ಅಲ್ಲೇ ಮನಸ್ಸು ಎಳಿತಾ ಇರುತ್ತೆ, ತೊಗೊಳ್ಳೋಣ ಅನಿಸುತ್ತೆ, ನೋಡೋಣ ಅನಿಸುತ್ತೆ. ಫೋನ್ ಅಂತೂ ಬೆಳಗ್ಗೆ ಎದ್ದಿದ ತಕ್ಷಣ ನೋಡ್ತಾರೆ, ಮಲ್ಕೊಳ್ಳೋವರೆಗೂ ನೋಡ್ತಾರೆ. ತುಂಬ ಜನ ಇವಾಗ ತುಂಬ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಬಿಟ್ಟಿರೋದಕ್ಕಂತೂ ಸಾಧ್ಯ ಇಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.